ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಮಗಳನ್ನ ನೋಡೋದಕ್ಕಂತೇಳಿ ಪವಿತ್ರ ಗೌಡ ತಾಯಿ ಪರದಾಟವನ್ನು ನಡೆಸಿದ್ದಾರೆ. ಇವತ್ತು ಪವಿತ್ರ ತಾಯಿಗೆ ಕೋರ್ಟ್ ಹಾಲ್ಗೆ ಸಿಬ್ಬಂದಿ ಬಿಟ್ಟಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಆರೋಪಿಗಳನ್ನ ಶಿಫ್ಟ್ ಮಾಡುವಂತಹ ಕೆಲಸ ಆಗುತ್ತೆ. ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಗಳು ಮುಗಿದ ನಂತರ ಕೋರ್ಟ್ನ ಹಾಲ್ನಿಂದ ಪರಪ್ಪನ ಅಗ್ರಹಾರದ ಜೈಲಿಗೆ ದರ್ಶನ್, ಪವಿತ್ರ ಗೌಡ ಸೇರಿ ಇವತ್ತು ಪ್ರೆಸೆಂಟ್ ಆದಂತಹ ಆರೋಪಿಗಳನ್ನು ಶಿಫ್ಟ್ ಮಾಡುವಂತಹ ಕೆಲಸ ಆಗುವಂಥದ್ದು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಜೊತೆಗೆ ಮಾತನಾಡಬೇಕು, ಪವಿತ್ರ ಗೌಡ ಜೊತೆ ಈ ಸಂದರ್ಭದಲ್ಲಿ ನಿಲ್ಲಬೇಕು ಅಂಥೇಳಿ ಅವರ ತಾಯಿ ಕೂಡ ಕೋರ್ಟ್ನ ಹಾಲಿಗೆ ಬಂದಿದ್ರು. ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದ್ರು, ಕಿಕ್ಕಿರಿದು ಸೇರಿದ್ರು. ಯಾರಿಗೂ ಕೂಡ ನ್ಯಾಯಾಧೀಶರು ಅವಕಾಶವನ್ನು ಕೊಡಲಿಲ್ಲ. ಹಾಗಾಗಿ ಮಗಳನ್ನು ನೋಡ್ದೇನೆ ಈಗ ಪವಿತ್ರ ತಾಯಿ ಕೋರ್ಟ್ನಲ್ಲಿ ಇದ್ದಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಮಗಳನ್ನು ನೋಡೋದಕ್ಕೆ ಇವತ್ತು ಪವಿತ್ರ ತಾಯಿಯವರು ಪರದಾಟವನ್ನು ನಡೆಸಿದ್ದಾರೆ. ಪವಿತ್ರ ಗೌಡ ಈ ಪ್ರಕರಣದ A1 ಆರೋಪಿಯಾಗಿದ್ದಾರೆ. ಹತ್ತತ್ರ 80-85 ದಿನಗಳ ಬಳಿಕ ಜೈಲಿನಿಂದ ಹೊರಬಂದಿದ್ದಾರೆ. ಇಷ್ಟು ದಿನಗಳ ಕಾಲ ಜೈಲಿನಲ್ಲಿಯೇ ಹೋಗಿ ಪವಿತ್ರ ಗೌಡ ತಾಯಿ ಭೇಟಿ ಮಾಡ್ಕೊಂಡ್ಬರ್ತಿದ್ರು. ಕೇಸು ಕೋರ್ಟಿನ ಬಗ್ಗೆ ಮಾತನಾಡ್ತಾ ಇದ್ರು. ಇವತ್ತು ನ್ಯಾಯಾಧೀಶರ ಎದುರು ಹಾಜರುಪಡಿಸುವುದಕ್ಕೆ ಪವಿತ್ರ ಗೌಡ ಅವರನ್ನು ಪೊಲೀಸರು ಕರೆತಂದಿದ್ದಾರೆ. ಈ ಸಂದರ್ಭದಲ್ಲಿ ಮಗಳ ಜೊತೆ ಮಾತನಾಡುವುದಕ್ಕೆ ತಾಯಿ ಪ್ರಯತ್ನ ಪಟ್ಟಿದ್ದಾರೆ ಅನ್ನುವಂತಹ ವಿಚಾರ ಕೂಡ ಗೊತ್ತಾಗಿದೆ. ಬಟ್ ಪೊಲೀಸರು ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ. ಕೋರ್ಟ್ನ ಹಾಲ್ನ ಒಳಗಡೆ ಹೋಗೋದಕ್ಕೂ ಕೂಡ ಅವಕಾಶ ಸಿಕ್ಕಿಲ್ಲ. ಹಾಗಾಗಿಯೇ ಕೋರ್ಟ್ನ ಆವರಣದಲ್ಲಿಯೇ ಮಗಳನ್ನು ನೋಡೋದಕ್ಕೆ, ಮಗಳ ಜೊತೆ ಮಾತನಾಡೋದಕ್ಕೆ ಪವಿತ್ರ ಗೌಡ ತಾಯಿ ಕಾಯ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಚಾರ್ಜ್ ಫ್ರೇಮ್ನ ಪ್ರಕ್ರಿಯೆಗಳೆಲ್ಲವೂ ಕೂಡ ಮುಗಿಯುತ್ತೆ. ಎಲ್ಲ ಆರೋಪಿಗಳಿಂದ ಸಹಿ ಪಡೆದುಕೊಳ್ಳುವಂತಹ ಕೆಲಸ ಆಗುತ್ತೆ. ಆ ಪ್ರಕ್ರಿಯೆ ಮುಗಿತಾ ಇದ್ದ ಹಾಗೆ ಬಂದ ವೆಹಿಕಲ್ನಲ್ಲಿಯೇ ಅಷ್ಟೂ ಜನ ಆರೋಪಿಗಳನ್ನು ಕೂಡ ಪರಪ್ಪನ ಅಗ್ರಹಾರದ ಜೈಲಿಗೆ ಶಿಫ್ಟ್ ಮಾಡಲಾಗುತ್ತೆ. ಮುಂದೆ ಕೋರ್ಟ್ ಸೂಚಿಸುವಂತಹ ಸಂದರ್ಭದಲ್ಲಿ ಮತ್ತೆ ಅವರನ್ನು ಕೋರ್ಟ್ಗೆ ಕರೆತರುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಚಾರ್ಜ್ ಫ್ರೇಮ್ ಆಗಿರುವಂಥದ್ದು 17 ಆರೋಪಿಗಳ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ಇಲ್ಲಿ ಅವರು ಬೇಲ್ಗಾಗಿ, ಹಾಸಿಗೆ ದಿಂಬಿಗಾಗಿ, ಬೇರೆ ಬೇರೆ ಕಾರಣಕ್ಕಾಗಿ ಕೋರ್ಟ್ನ ಮೊರೆ ಹೋಗಿದ್ರು. ಕೋರ್ಟ್ನಲ್ಲಿ ವಕೀಲರ ಮೂಲಕ ನ್ಯಾಯಾಧೀಶರ ಬಳಿ ಮನವಿ ಮಾಡಿಕೊಂಡಿದ್ರು. ಇನ್ನು ಮೇಲೆ 17 ಜನ ಆರೋಪಿಗಳಿಗೂ ಕೂಡ ಅಸಲಿ ಚಾಲೆಂಜ್ ಶುರುವಾಗುತ್ತೆ. ತಮ್ಮ ಮೇಲಿನ ಆರೋಪಗಳನ್ನು ಸುಳ್ಳು ಅಂಥೇಳಿ ಕೋರ್ಟ್ನಲ್ಲಿ ಪ್ರೂವ್ ಮಾಡಬೇಕಾದಂತಹ ಚಾಲೆಂಜ್ ಇದಾಗಿರುತ್ತೆ. ಹಾಗಾಗಿ ಈ ಟ್ರಯಲ್ ಡೇಟ್ನ ಫಿಕ್ಸ್ ಆದ ನಂತರ ಈ ಕೊಲೆ ಪ್ರಕರಣದಲ್ಲಿ ಅಸಲಿ ಆಟ ಶುರುವಾಗುತ್ತೆ. 10ನೇ ತಾರೀಕು ಮಂಡೇ ಟ್ರಯಲ್ ಡೇಟ್ನ ದಿನಾಂಕ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ.